ಏನ್ ಸೀನು, ಕೆಳಕ್ ಕೂತ್ಕೊಂಡಿದ್ಯಾ? ನೀನ್ ಕೂತ್ಕೊಂಡಿದ್ಯಾ ಅಂತ? ಎಕ್ಸಾಮ್ಸ್ ಇದ್ದಾಗ ನನ್ಗೆ ಕೆಳಕ್ ಕೂತ್ಕೊಂಡು ಓದ್ಕೊಳ್ಳೋದೇ ಅಭ್ಯಾಸ. ಹಾಗ ಓದ್ಕೊಂಡ್ರೇನೆ ನನ್ಗೆ ಚೆನ್ನಾಗ್ ನೆನ್ಪಿರುತ್ತೆ. ಓ ಹಾಗ, ಓದ್ಕೋ. ನಾನು ನನ್ನ ಕೆಲಸ ನೋಡ್ಕೋತೀನಿ. ಏನ್ ನೋಡ್ತಿದ್ಯಾ ಸೀನು? ನಿನ್ನ ಅಂದ್ರೆ ಲೆಕ್ಕ ಬರೀತಿದ್ಯಾ ಅಥವಾ ನೋಡ್ತಿದ್ಯಾ? ಅದು ಆದ್ಯ, ನಿಜ ಹೇಳ್ಬೇಕು ಅಂದ್ರೆ ನಿನಗೆ 2 ಕಣ್ಣು, 2 ಕಿವಿಗಳು, ಸುಂದರವಾದ ತುಟಿಗಳು, 1 ಮೂಗು, ಎಲ್ಲ ಕರೆಕ್ಟಾಗಿ ಸುಂದರವಾಗಿದೆಯಾ ಅಂತ ನೋಡ್ತಾ ಇದ್ದೆ. ಹಲೋ ಮಿಸ್ಟರ್, ಎಲ್ಲರಿಗೂ ಸೇಮ್ ಇರತ್ತೆ. ಆದ್ರೂ ಆದ್ಯ ಒಂದು ವಿಷಯದಲ್ಲಿ... ಸೀನು, ಡಿಸ್ಟರ್ಬ್ ಮಾಡಬೇಡ. ನನ್ಗೆ ಫೈನಲ್ ಎಕ್ಸಾಮ್ಸ್ ಇದೆ ಅಂದ್ರೆ ನೀನ್ ಹೀಗ್ ಮೀಟಿಂಗ್ ಮಾಡ್ತಿದ್ಯಲ್ಲ, ನಿನ್ ಕೆಲ್ಸ ನೋಡ್ಕೊ. ಯಾಕೆ ಸ್ಕ್ರಾಚ್ ಮಾಡ್ತಿದ್ಯಾ? ಅದು ಅರ್ಥ ಮಾಡ್ಕೋಬಹುದಲ್ವಾ? ನನ್ಗೇನು ಅನ್ನಿಸ್ತಾ ಇಲ್ಲ. ನೀನ್ ಸ್ಕ್ರಾಚ್ ಮಾಡಿ ನನ್ ಕೈ ಹಾಳಾಗೋ ತರ ಮಾಡೋದೇನ್ ಬೇಡ. ಆದ್ಯ, ನಾನು ಹೇಳೋದೇನಂದ್ರೆ ನೀನೀಗ ಡಿಗ್ರಿ ಮಾಡಿದ್ರು ಕೂಡ ಆಮೇಲೆ ನನ್ನ ನೋಡ್ಕೊಳ್ಳೋದೇ ಅಲ್ವಾ ನಿನ್ಗೆ? ಅದಕ್ಕೆ ಅಂತ ಈಗ ನೋಡ್ತಾ ಕೂತ್ಕೊಂಡ್ರೆ ಎಕ್ಸಾಮ್ಸ್ ಅಲ್ಲಿ ನಾನು ಫೇಲ್ ಆಗ್ತೀನಿ. ಫೇಲ್ ಆಗೋದಕ್ಕಿಂತ ನೀನು ನನ್ನ ಹತ್ರ ಫೇಲ್... ಜೋಕ್ ಮಾಡಿದೆ, ಜೋಕು. ಇನ್ನೊಂದ್ಸಲ ಹಾಗ್ ಮಾತಾಡ್ದೆ ಅನ್ಕೋ, ನಿನ್ ಕುತ್ಕ ಹೆಸಕ್ಬಿಡ್ತೀನಿ. 3 ತಿಂಗಳಲ್ಲಿ ನೀನು ಬೆಳೆದ್ ತೋರ್ಸು, ಆಗ ನನ್ ಡಿಗ್ರಿಗಳನ್ನೆಲ್ಲ ನಿನಗೆ ಕೊಟ್ಬಿಡ್ತೀನಿ. ಅರ್ಥ ಆಯ್ತು. ನಾನ್ ಬರೀತೀನಿ, ನೀನು ಓದ್ಕೋ. ಥ್ಯಾಂಕ್ ಯು. ದಾರಿಗೆ ಅಡ್ಡ ನಿಂತ್ಕೊಂಡ್ರೆ ಹೇಗ್ ಹೋಗ್ಬೇಕು? ನಾನಲ್ಲ, ನೀನು ನನ್ನ ದಾರಿಗೆ ಅಡ್ಡ ಬಂದಿರೋದು. ನನ್ನ ಟಾರ್ಗೆಟ್ ರಾಜಲಕ್ಷ್ಮಿ. ಆದ್ರೆ ಅವಳನ್ನ ಕಾಪಾಡಿ ಆ ನಿಂದನೆಗಳನ್ನೆಲ್ಲ ನಿನ್ ತಲೆ ಮೇಲೆ ಹಾಕೊಂಡು ಎಲ್ಲರ ದೃಷ್ಟಿಲೂ ನೀನ್ ಬೇಡಾದೆ. ನಾನ್ ಬದುಕಿರೋವರೆಗೂ ರಾಜಲಕ್ಷ್ಮಿ ಮೇಲೆ, ನಮ್ಮನೆ ಮೇಲೆ ನಿನ್ನ ನೆರಳನ್ನು ಬರೋಕ್ ಬಿಡೋದಿಲ್ಲ. ಅವಳ ಮೇಲೆ ನಿನಗೆ ಬೆಲೆ ಕಟ್ಟಕ್ಕಾಗ್ದಿರೋ ಪ್ರೀತಿ ಇದೆ, ಓಕೆ. ಆದ್ರೆ ನನಗಿರೋ ಹಾಗೆ ಏನಾಗ್ಬೇಕು? ನನಗಾಗಿರೋ ನಷ್ಟನ ಯಾರು ಸರಿಪಡಿಸ್ತಾರೆ? ನಿನಗೆ ನಷ್ಟ ಅಲ್ಲ, ನೀನ್ ಮಾಡಿರೋದಕ್ಕೆ ನಿನ್ನ ಯಾರು ಸಾಯಿಸಿ ಹೂತ್ ಹಾಕಿಲ್ಲ, ಖುಷಿ ಪಡು. ನನ್ನ ಟಚ್ ಮಾಡಕ್ ಗಣಿಸಿದಾನ ಇಲ್ಲಿ? ನೀನು ರಾಜಲಕ್ಷ್ಮಿ ಮೇಲೆ ಇಷ್ಟು ಕೆಟ್ಟ ಆಲೋಚನೆನ ಇಟ್ಕೊಂಡಿದ್ಯಾ ಅಂತ ನಮ್ ದೊಡ್ಡಪ್ಪಂಗೇನಾದ್ರೂ ಗೊತ್ತಾದ್ರೆ ಆ ಮರುಕ್ಷಣನೇ ನೀನು ಜೀವ ಸಹಿತ ಉಳಿಯೋದಿಲ್ಲ. ನನಗ್ ಬೇಕಾಗಿರೋದು ಅದೇ. ಹೋಗದ್ನ ಹೇಳೋ,
ಇಲ್ಲಿವರೆಗೂ ನೀನ್ ಮಾತ್ರ ಈ ಸೀನಲ್ಲಿ ಇದೆಯಾ ಅನ್ಕೊಂಡೆ. ಆದ್ರೆ ಆ ಸೀನಲ್ಲಿರೋ ಕಥಾನಾಯಕಿ ರಾಜಲಕ್ಷ್ಮಿ ಅಂತ ಗೊತ್ತಾದ್ರೆ ಏನಾಗುತ್ತೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಯಾರಿಗೂ ಗೊತ್ತಾಗೋಕ್ ಬಿಡಲ್ಲ. ನಾನ್ ಗೊತ್ತಾಗೋ ಹಾಗೆ ಮಾಡ್ತೀನಿ. ಏನ್ ಮಾತಾಡ್ತಿದ್ಯೋ? ನೀನ್ ಹೇಳಿದ್ರೆ ನಂಬಿಡ್ತಾರಾ? ಇಷ್ಟೆಲ್ಲ ನಡೆದಿದ್ರು ಕೂಡ ನಿಜಾನ್ ಯಾಕೆ ಮುಚ್ಚಿಡ್ತಿದ್ಯಾ? ಹೇಳಿದ್ರೆ ನೀನ್ ನನ್ಗಿಂತ ಜಾಸ್ತಿ ಬೇಜಾರ್ ಮಾಡ್ಕೋದ್ಯಾ? ನನ್ನನ್ ಕಾಪಾಡೋದಕ್ಕೋಸ್ಕರ ಅಪ್ಪದನ ನಿನ್ ಮೇಲೆ ಹಾಕೊಂಡು ನಿನ್ ಜೀವನನ ಹಾಳು ಮಾಡ್ಕೋಬೇಡ. ನಡೆದಿರೋದನ್ನೆಲ್ಲ ಮನೇಲಿ ಹೇಳ್ಬಿಡ್ತೀನಿ. ಅಯ್ಯೋ ಬೇಡ ರಾಜಿ, ನಿನ್ ಹತ್ರ ಮಾತು ತಗೊಂಡಿದ್ದೀನಲ್ವಾ. ಈ ವಿಡಿಯೋ ತೋರ್ಸಿದ್ರೆ ನಮ್ದೇ ಇರ್ತಾರ?